ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇತ್ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀ ರಾಮನಾಮ ವರಾನನೆ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇಲ್ಲಿ ಬಂದಿರತಕ್ಕಂಥ ಜನಗಳಿಗೆ ವಂದಿಸುತ್ತಾ, ಈ ರಾಣುಬಾಯಿ ಸಂತೂಬಾಯಿ ಶ್ರೀ ಚಾಮುಂಡೇಶ್ವರಿ ದೇವಾಲಯದ ಮಂಡಳಿ ಅವರಿಗೂ ಕೂಡ ಒಂದು ವಂದನೆಯನ್ನು ಸಲ್ಲಿಸುತ್ತಾ, ಶ್ರೀ ಮಹಾ ವಿರಾಜಮಾನರಾಗಿರತಕ್ಕಂಥ ಶ್ರೀ ಮಹಾ ಚಾಮುಂಡೇಶ್ವರಿ ಅಮ್ಮನವರ ಶರಣ ಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಒಂದು 4-5 ಮಾತುಗಳನ್ನ ಆ ಅಮ್ಮನವರ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ದೇವಿಯ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಮ್ಮ ದೇಹದಲ್ಲಿ ದೇವಿ ಯಾವ್ಯಾವ ರೂಪಗಳಾಗಿ ನಮ್ಮ ದೇಹದಲ್ಲಿ ಇದ್ದಾಳೆ ಅದನ್ನು ನಾವಿವತ್ತು ಈ ವಿಷಯದಲ್ಲಿ ನಾವು ತಿಳಿದುಕೊಳ್ಳೋಣ. ನಂತರ ನಾವಿಲ್ಲಿ ಬಂದಾಗ ಹೇಳ್ತಿದ್ರು ಚಾತುರ್ಮಾಸ ವ್ರತ ಅಂತ ಹೇಳಿ ಶುರುವಾಗುತ್ತೆ. ಆ ಚಾತುರ್ಮಾಸದ ವ್ರತಗಳನ್ನು ಯಾವ ರೀತಿ ಮಾಡಬೇಕು ಮತ್ತು ಚಾತುರ್ಮಾಸದಲ್ಲಿ 4 ತಿಂಗಳು ಅಂತ ಕರಿತೇವೆ. ಆ 4 ತಿಂಗಳಲ್ಲಿ ಮೊದಲನೇ ತಿಂಗಳು ಏನ್ ತಿನ್ಬೇಕು, 2ನೇ ತಿಂಗಳು ಏನ್ ತಿನ್ಬೇಕು, ಆ ರೀತಿಯಾಗಿ 4 ತಿಂಗಳ ವ್ರತವನ್ನ ಯಾವ್ಯಾವ ರೀತಿಯಲ್ಲಿ ನಾವು ಕರ್ಮಾನುಷ್ಠಾನವನ್ನು ಮಾಡ್ಕೊಂಡು ಹೋಗ್ಬೇಕು ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹೀಗೆ ಮೊದಲನೇದಾಗಿ ಗುರು ಹಿರಿಯರಿಗೆ ವಂದಿಸುತ್ತಾ, ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನೋಡಿ, ನಾವಿಷ್ಟಕ್ಕೆ ಮುಂಚೆ ಒಂದು ವರ್ಷಕ್ಕೆ ಮುಂಚೆ ನಾನು ಇಲ್ಲಿ ಭೇಟಿ ಕೊಟ್ಟಿದ್ದೆ. ಒಂದ್ಸಲ ಭೇಟಿ ಕೊಟ್ಟು ಸುಮಾರು ಜನ ಹೆಣ್ಮಕ್ಳು ಮುತ್ತೈದೆಯರಿಗೆ ಅವತ್ತು ಬಂದಾಗ ಒಂದು ಮಂತ್ರವನ್ನು ಕೂಡ ಬೋಧನೆ ಮಾಡಿ ಕೊಟ್ಟು ಹೋಗಿದ್ದೆ. ನಿಮ್ಮ ಮನೆಯಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಆ ಮಂತ್ರದಿಂದ ಪಠನೆ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ತವಾದ ಕಷ್ಟಗಳ ಪರಿಹಾರ ಆಗತ್ತೆ ಅಂತ ಹೇಳಿ ಅವತ್ತು ನಾನು ನಿಮಗೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ ಅಂತ ಹೇಳಿ ಒಂದು ದುರ್ಗಾದೇವಿಯ ಮಂತ್ರವನ್ನ ನಾನು ನಿಮಗೆ ಹೇಳಿಕೊಟ್ಟು ಹೋಗಿದ್ದೆ. ಇವತ್ತು ನಿಮಗೆ ಇನ್ನೂ ಒಂದು ಮಂತ್ರವನ್ನ ಹೇಳ್ಕೊಡ್ತೀನಿ. ಅದನ್ನ ಕೊನೆಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಯಾವ ರೀತಿ ನೀವು ಪಠನೆ ಮಾಡಬೇಕು, ನಿಮ್ಮಲ್ಲಿರ್ತಕ್ಕಂಥ ಸಮಸ್ತವಾದ ಕಷ್ಟಗಳಿಂದ ಯಾವ ರೀತಿ ವಿಮುಕ್ತರಾಗಬೇಕು, ಇದನ್ನು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ನಾನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ನೋಡಿ, ತಾಯಿ ಮೊದಲನೇ ಗುರು, ತಾಯಿ ಮೊದಲನೇ ಪಾಠಶಾಲೆ ಮನೆ. ಒಂದು ಸಣ್ಣ ಮಗುವಿಗೆ ತಾಯಿ ಹೊಟ್ಟೆಲಿದ್ದಾಗ್ಲಿಂದಲೇ ಕಲ್ಸಕ್ ಶುರು ಮಾಡ್ತಾಳೆ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ನೋಡಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. 3ನೇ ತಿಂಗಳು 4ನೇ ತಿಂಗಳಲ್ಲಿ ಬಸರಿ ಇರ್ತಾರೆ. ಅಂತ ಸಮಯದಲ್ಲಿ ಏನಾದ್ರು ತಿಂದ್ರೆ ಅವ್ರಿಗೆ ಏನಾಗತ್ತೆ, ವಾಮಿಟ್ ಆಗತ್ತೆ. ಯಾಕಾಗತ್ತೆ ಅಂತಂದ್ರೆ ಅವರಿಗೆ ಆ ಒಳಗಡೆ ಆ ಪದಾರ್ಥ ಅದಕ್ಕೆ ಸೇರೋದಿಲ್ಲ. ಆ ತಿನ್ನಬಾರದ ಪದಾರ್ಥಗಳನ್ನ ತಿಂದು ಅದು ಬೇಡಮ್ಮ ನನಗಿದು ಅನ್ನತ್ತೆ. ಅದು ತಿರುಗಿ ಏನ್ ಮಾಡುತ್ತೆ, ಆಚೆ ಕಡೆಗೆ ಹಾಕ. ಅದೇ ಆ ಮಗುಗೆ ಇಷ್ಟವಾದ ಪದಾರ್ಥ ಏನಾದ್ರೂ ತಿಂದಾಗ ಅದು ಅಲ್ಲೇ ಇರುತ್ತೆ, ಯಾವ ಕಾರಣಕ್ಕೂ ಬರಲ್ಲ. ಹಾಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಕೆಟ್ಟ ಪದಾರ್ಥ ಯಾವುದು, ಒಳ್ಳೆಯ ಪದಾರ್ಥ ಯಾವುದು, ಮತ್ತೆ ಒಳ್ಳೆಯ ಆಲೋಚನೆ ಯಾವುದು, ಒಳ್ಳೆ ಕೆಟ್ಟ ಆಲೋಚನೆ ಯಾವುದು ಅಂತ ಹೇಳಿ ಆ ತಾಯಿ ಎಲ್ಲಿಂದ ಕಲಿಸ್ತಾಳೆ ಅಂತಂದ್ರೆ ಗರ್ಭದಿಂದಲೇ ಆ ತಾಯಿ ಆ ಬುದ್ಧಿಯನ್ನ ಹೇಳ್ಕೊಟ್ಟು ಬರ್ತಾಳೆ. ಹೀಗೆ ಆ ಮಗುವಿಗೆ ವಿಶೇಷವಾಗಿ ಒಂದು ಜ್ಞಾನವನ್ನ ಕೊಡ್ತಕ್ಕಂಥವಳಾಗಿದ್ದಾಳೆ. ಯಾರು? ತಾಯಿ. ಅದಕ್ಕೆ ತಾಯಿಯನ್ನ ಏನಂತ ಕರೀತಾರೆ? ಹುಟ್ಟಿದ ಮೇಲೆ ಅಮ್ಮ ಅಂತ ಹೇಳುವಂತ ಅಕ್ಷರ ಯಾರು ಹೇಳ್ಕೊಡ್ತಾರೆ? ತಾಯಿ. ಆ ತಾಯಿ ಹಾಗೆ ಆ ಮಾತೃ ಸ್ವರೂಪಿಣಿಯಾಗಿರ್ತಕ್ಕಂಥ ಹೆಣ್ಣು ಯಾವ್ಯಾವ ಅಂಶದಲ್ಲಿ ಇರ್ತಾಳೆ, ಆ ಹೆಣ್ಣಿನಲ್ಲಿ ಎಷ್ಟು ಜನ ದೇವಿಯರು ಇರ್ತಾರೆ, ಆ ಹೆಣ್ಣಿನಲ್ಲಿ ಎಷ್ಟು ಜನ ದುರ್ಗಾದೇವಿಯ ಅಂಶಗಳು ಒಳಗಡೆ ಇದೆ,
ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ. ಯಾರಿಗೆ? ಒಂದು ಮಾತೃ ಸ್ವರೂಪಿಣಿಯಾಗಿರ್ತಕ್ಕಂಥ ಒಂದು ಸ್ತ್ರೀ ರೂಪದಲ್ಲಿ ಹೆಣ್ಣಿನ ದೇಹದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಅಂತ ಕೇಳ್ತಾರೆ ನೋಡಿ. ಅದಕ್ಕೆ ಹೇಳ್ತಾರೆ ಅಮ್ಮ ಅಂತನ್ನೋ ಶಬ್ದ ತಾಯಿ ಮಗುವಿಗೆ ಎಲ್ಲಿಂದ ಹೇಳ್ಕೊಡಕ್ ಶುರು ಮಾಡ್ತಾಳೆ ಅಲ್ವಾ? ಹುಟ್ಟಿದ ತಕ್ಷಣ ಅದು ಅಳಕ್ ಶುರು ಮಾಡದೆ ಅಮ್ಮ ಅಂತ ಹೇಳಿ ಶುರು ಮಾಡ್ತದೆ. ಅಂತಹ ಶಕ್ತಿ ಯಾರು ತುಂಬ್ತಾರೆ ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನೇ ಯಾರು ಕೊಡ್ತಾ ಇದ್ದಾರೆ, ಆ ಜ್ಞಾನ ತಾಯಿ ಯಾರು ಅಂತಂದ್ರೆ ಆ ಚಾಮುಂಡೇಶ್ವರಿ, ಆ ದೇವಿ ಆದಿಶಕ್ತಿ ಸ್ವರೂಪಿಣಿ ನಿಮ್ಮಲ್ಲಿ ಚೇತನಾ ರೂಪವಾಗಿದ್ದು ಆ ಮಗುವಿಗೆ ಅಲ್ಲಿಂದಲೇ ಪಾಠವನ್ನ ಮಾಡ್ಕೊಂಡು ಬರ್ತಾರೆ ತಾಯಿ. ಅಂತಹ ತಾಯಿಯನ್ನ ನಾವಿವತ್ತು ಸ್ತೋತ್ರ ಮಾಡೋಣ ನೋಡಿ. ಮಾತರ್ಮೆ ಮಧುಕೈಡ ಭಗ್ನಿ ಮಹಿಷ ಪ್ರಾಣಾಪಹಾರೋದ್ಯಮೆ ಏಲಾರ್ನಿವೃತ ಧೂಮ್ರಲೋಚನ ವದೆ ಏ ಚಂಡಮುಂಡಾರ್ತಿನಿ ನಿಶೇಷೀಕೃತ ರಕ್ತ ಬೀಜ ತನುಜೆ ನಿತ್ಯೇ ನಿಶುಂಬಾಪಹೆ ಶಂಭಧ್ವಂಸಿ ನಿಶುಂಭರಾಶಿ ದುರಿತಂ ದುರ್ಗೆ ನಮಸ್ತೆ ಅಂಬಿಕೆ ಅಂತ ಕರೀತಾರೆ. ಈ ಸ್ತೋತ್ರಕ್ಕೆ ನಾವು ಮೊದಲನೇದಾಗಿ ಅರ್ಥವನ್ನ ತಿಳಿದುಕೊಳ್ಳೋಣ ನೋಡಿ. ಮಾತರ್ಮೆ ನಮ್ಮ ತಾಯಿಯಾದಂತ, ಮಾತರ್ ಅಂತಂದ್ರೆ ಯಾರು? ಅಮ್ಮ. ಮಾತರ್ಮೆ ಮೇ ಅಂದ್ರೆ ಯಾರು? ನಾನು. ಮಾತರ್ಮೆ ಮಧುಕೈಡ ಭಗ್ನಿ ನೋಡಿ, ಯಾರು? ಆ ದುರ್ಗಾದೇವಿ. ನವರಾತ್ರಿಗಳಲ್ಲಿ ನಾವು ಸಪ್ತಶತಿ ಅಂತ ಹೇಳಿ ಏನು ಓದ್ತೀವಲ್ಲ, ಸಪ್ತಶತಿ ಪಾರಾಯಣ ಮಾಡ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ದುರ್ಗಾ ಸಪ್ತಶತಿಯನ್ನ ಪೂರ್ತಿಯಾಗಿ ನಾವು ಓದೋದ್ ಬದಲು ಇದೊಂದು ಮಂತ್ರವನ್ನ ಹೇಳ್ಕೊಂಡ್ರೆ ಸಾಕು, ದುರ್ಗಾ ಸಪ್ತಶತಿಯನ್ನ ಓದಿದಂತೆ ಅಂತ ಹೇಳ್ತಾರೆ ನೋಡಿ. ಮಾತರ್ಮೆ ಮಧುಕೈಟ ಭಗ್ನಿ, ಯಾರನ್ನ? ಮಧು ಕೈಟಬ ಎನ್ನುವಂತಹ ರಾಕ್ಷಸರನ್ನ ಸಂಹಾರ ಮಾಡಿದಂತ ತಾಯಿ ಅಂತ ಕರೀತಾರೆ. ನಂತರ ಮಹಿಷ ಪ್ರಾಣಪಹಾರೋದ್ಯಮೆ, ಮಹಿಷ ಯಾರನ್ನ? ಚಾಮುಂಡೇಶ್ವರಿ ಯಾರನ್ನ ಸಂಹಾರ ಮಾಡ್ತಾಳೆ? ಮಹಿಷಾಸುರನನ್ನ ಸಂಹಾರ ಮಾಡಿದಂತಹ ತಾಯಿ ನಿನಗೆ ನಾನು ವಂದಿಸುತ್ತೇನೆ ಅಂತ ಕರೀತಾರೆ. ನಂತರ ಏಲಾರ್ ನಿಮ್ಮಿತ ಧೂಮ್ರಲೋಚನ ಬದೆ, ಆ ತಾಯಿ ಸ್ವರೂಪ ಎಂತದ್ದು ಅಂತಂದ್ರೆ ಹೊಗೆಯ ಬಣ್ಣವಾಗಿರ್ತಕ್ಕಂಥವಳು ಅಂತ ಕರೀತಾರೆ. ಧೂಮ್ರ ಅಂತಂದ್ರೆ ಹೊಗೆಯ ಬಣ್ಣ ಅಂತ ಕರೀತಾರೆ. ಏ ಚಂಡಮುಂಡಾರ್ತಿನಿ, ಎಲ್ಲಿ ಪಾಪ, ಎಲ್ಲಿ ಕಷ್ಟ, ಎಲ್ಲಿ ದುಷ್ಟರಿರ್ತಾರೆ ಅವರ ಚಂಡಗಳನ್ನ ಮುಂಡಾಡುವಂತಹ ಶಕ್ತಿಯನ್ನ ಹೊಂದಿರತಕ್ಕಂಥವಳು ಆ ಚಾಮುಂಡೇಶ್ವರಿ ಅಂತ ಕರೀತಾರೆ. ನಂತರ ನಿಶೇಷೀಕೃತ ರಿಕ್ತ ಬೀಜ ತನುಜೆ ನೋಡಿ, ಯಾರನ್ನ? ನೋಡಿ, ರಕ್ತ ಬೀಜಾಸುರರು ಅಂತಿದ್ರು. ಆ ರಕ್ತ ಬೀಜಾಸುರನ್ನ ಸಂಹಾರ ಮಾಡ್ಲಿಕ್ಕೆ ತಾಯಿ ಏನು ಮಾಡಬೇಕಾಗಿ ಬಂತು ಅಂತಂದ್ರೆ ಕಾಲರಾತ್ರಿ ಅವತಾರವನ್ನು ತಾಳಿ ಆ ತಾಯಿಯ ನಾಲಿಗೆಯನ್ನ ಪ್ರಪಂಚದಗಲಕ್ಕೆ ಚಾಚ್ತಾಳೆ. ಯಾಕೆ ಹೇಳಿದ್ರೆ ಆ ರಕ್ತ ಬೀಜಾಸುರನ್ನ ಸಂಹಾರ ಮಾಡಿದ್ರೆ ಅವನ ರಕ್ತ ಕೆಳಗಡೆ ಬಿದ್ದು ಆ ಬಿದ್ದಿರ್ತಕ್ಕಂಥ ರಕ್ತದಲ್ಲಿ ಸಾವಿರಾರು ಲಕ್ಷಾಂತರ ಜನ ಆ ರಾಕ್ಷಸರು ಹುಟ್ಟಿದ್ರು. ಅಂತಹ ರಾಕ್ಷಸನ್ನ ಸಂಹಾರ ಮಾಡ್ಲಿಕ್ಕೆ ಒಂದು ತೊಟ್ಟು ಹನಿ ಬಿದ್ದರೂ ಸಾಕು, ಲಕ್ಷಾಂತರ ಮಂದಿ ಉಟ್ಕೊಳ್ತಾ ಇದ್ರು. ಅಂತಹವರನ್ನ ಸಂಹಾರ ಮಾಡ್ಲಿಕ್ಕೆ ಕಾಳರಾತ್ರಿ ದೇವಿ ಅಂತ ಹೇಳಿ ಆ ತಾಯಿ ಅವಳ ನಾಲಿಗೆಯನ್ನ ವಿಶಾಲವಾಗಿ, ಪ್ರಪಂಚ ಎಷ್ಟು ಅಗಲ ಇದೆ ಅಷ್ಟು ಅಗಲಕ್ಕೆ ನಾಲಿಗೆಯನ್ನ ಚಾಚಿ ಎಲ್ಲಿ ಕೂಡ ಅವರ ರಕ್ತವನ್ನ ಕೆಳಗೆ ಬೀಳದ ರೀತಿಯಲ್ಲಿ ರಕ್ತ ಬೀಜಾಸುರನನ್ನ ಸಂಹಾರ ಮಾಡ್ತಾರೆ. ನಂತರ ನಿತ್ಯ ನಿಶುಂಭಾಪಹೆ ನೋಡಿ, ಶುಂಭ ಮತ್ತೆ ನಿಶುಂಭ ಅಂತೇಳಿ ಇನ್ನೂ ಇಬ್ಬರು ರಾಕ್ಷಸರಿದ್ರು. ಅವರನ್ನು ಕೂಡ ಆ ಚಾಮುಂಡೇಶ್ವರಿ ತಾಯಿ ಇವರಿಬ್ಬರನ್ನು ಕೂಡ ಸಂಹಾರ ಮಾಡ್ತಾಳೆ. ನಂತರ ಶುಂಭ ಧ್ವಂಸಿನಿ ನಿಶುಂಭ ರಾಶಿ ದುರಿತಂ, ಇವರಿಬ್ಬರನ್ನ ಧ್ವಂಸ ಮಾಡಿದಂತ ದುರ್ಗೆ ಯಾರನ್ನ? ಆ ಚಾಮುಂಡೇಶ್ವರಿಯನ್ನ ಕೇಳ್ತಾ ಇದ್ದೀವಿ. ಏನಂತ? ಶುಂಭ ಧ್ವಂಸಿನಿ ಶುಂಭ ರಾಶಿ ದುರಿತಂ ದುರ್ಗೆ ನಮಸ್ತೆ ಅಂಬಿಕೆ ಅಂತ ಕರಿತೀವಿ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಆ ತಾಯಿ ಇಷ್ಟೊತ್ತಿಗಾಗಲೇ ಬಂದು ಕೂತ್ಕೊಂಡ್ಬಿಟ್ಟಿರ್ತಾಳೆ, ನನ್ನ ಬಗ್ಗೆನೇ ಹೇಳ್ತಾ ಇದ್ದಾರೆ ಇವರು ಅಂತ ಗೊತ್ತಾಯ್ತಾ? ಆಕೆ ಎಲ್ಲಿ ರಾಮನಾಮ ಜಪ ಆಗ್ತಾ ಇರುತ್ತೋ ಅಲ್ಲಿ ಹನುಮಂತ ದೇವರು ಯಾವುದೋ ರೂಪದಲ್ಲಿ ಬಂದು ಅಲ್ಲಿ ಭಜನೆ ಮಾಡ್ತಾ ಇರ್ತಾನೆ ಅನ್ನೋದು ಎಷ್ಟು ಸತ್ಯವೋ ಹಾಗೆ ಎಲ್ಲಿ ಸುವಾಸಿನಿಯರು ಕೂತ್ಕೊಂಡಿರ್ತಾರೋ, ಎಲ್ಲಿ ವೃದ್ಧನಾರಿಯರು ಕೂತ್ಕೊಂಡಿರ್ತಾರೋ, ಎಲ್ಲಿ ಕುಮಾರಿಯರು ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೋ ಅಂತಹ ಜಾಗದಲ್ಲಿ ಸಾಕ್ಷಾತ್ ಮಹಾತಾಯಿ ಅಲ್ಲೇ ನೆಲೆಸಿರ್ತಾಳಂತೆ. ನೋಡುವಂತಹ ದೃಷ್ಟಿ ಬೇಕಷ್ಟೇ. ಹಾಗಾಗಿ ಆ ತಾಯಿಯನ್ನ ಪ್ರಾರ್ಥನೆ ಮಾಡೋಣ. ಒಂದೇ ಒಂದ್ಸಲ ನಾನು ಹೇಳ್ಕೊಟ್ಟ ಮಂತ್ರವನ್ನ ಹೇಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಆ ದುರ್ಗಾ ಪರಮೇಶ್ವರಿಯನ್ನ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡಿ.